ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ, ಫ್ಯಾಮಿಲಿ ಎಲ್ಲ. ಎಲ್ಲಿಗೆ ಹೋಗ್ತಿರೋದು? ಎಸ್, ಕಡ್ರಿ ಕಡ್ರಿ. ಹಾಯ್ ಫ್ರೆಂಡ್ಸ್, ನನ್ನ ಮಗನಿಗೆ ಬಾಯಲ್ಲಿ ಇನ್ಫೆಕ್ಷನ್ ಆಗಿಬಿಟ್ಟು ಕೆನ್ನೆ ಎಲ್ಲ ಊತ ಬಂದ್ಬಿಟ್ಟಿದೆ. ಅದರಿಂದ ಅವನಿಗೆ ಜಾಸ್ತಿ ಮಾತಾಡೋದಕ್ಕೆ ಆಗ್ತಿಲ್ಲ. ಹಾಯ್ ನನ್ನ ಮಗಳು ಕನ್ನಡ ಮಾತಾಡ್ತಾಳೆ ಫ್ರೆಂಡ್ಸ್, ಆದರೆ ಸ್ವಲ್ಪ ತೆಲುಗುನ ಮಿಕ್ಸ್ ಮಾಡಿಬಿಡ್ತಾರೆ. ಅದರಿಂದ ನಾನು ವಾಯ್ಸ್ನ ಕಟ್ ಮಾಡಿದೆ. ನೋಡಿ, ಇವಾಗ ಹೊರಡ್ತಾ ಇದ್ವಿ. ನಾವು ಬಿಡೋ ಅಷ್ಟರಲ್ಲಿ 6:40 ಆಗಿತ್ತು. ಈವ್ನಿಂಗೆ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಬಿಟ್ಟಿರೋದು, ಹೋಗಬೇಕು ಅಂತ. ವರ್ಷ ಆಯಿತು, ವರ್ಷ ನಾವು ಮನೆ ದೇವ್ರಿಗೆ ಹೋಗ್ತಾ ಇರ್ತೀವಿ. ಅದರಿಂದ ನಮ್ಮ ಮನೆಯವರು ವರ್ಷ ಆಯ್ತಲ್ವ, ಹೋಗ್ಬಿಟ್ಟು ಬರೋಣ, ಒನ್ ಡೇ ಅಲ್ವಾ, ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಸಡನ್ನಾಗಿ ಹೇಳಿದ್ರು. ಅದರಿಂದ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಹೋಗೋ ಅಷ್ಟರಲ್ಲಿ ಬ್ಯಾಟ್ರಾಯನ್ಪುರದ ಹತ್ರ ಫುಲ್ಲು ಟ್ರಾಫಿಕ್ ಇತ್ತು ಫ್ರೆಂಡ್ಸ್. ಟ್ರಾಫಿಕ್ನೆಲ್ಲ ದಾಟ್ಕೊಂಡು ಹೋಗೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ಫೈನಲಿ ಕದ್ರಿ ಟೆಂಪಲ್ಗಂತೂ ರೀಚ್ ಆದ್ವಿ ಫ್ರೆಂಡ್ಸ್. ನಾವು ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗೋಯ್ತು. ರೋಡ್ ಬೇರೆ ಸರಿ ಇರಲಿಲ್ಲ, ಎಲ್ಲ ರಿಪೇರಿ ಮಾಡ್ತಾ ಇದ್ರು. ಅದರಿಂದ ನಾವು ನಿಧಾನವಾಗಿ ಬಂದ್ವಿ. ನೋಡಿ, ನಾವು ಬರೋ ಅಷ್ಟರಲ್ಲಿ 11:40 ಆಗ್ಬಿಟ್ಟಿತ್ತು. ಅಂಗಡಿಗಳೆಲ್ಲ ಕ್ಲೋಸ್ ಆಗೋಗ್ಬಿಟ್ಟಿದ್ದಾವೆ. ಇಲ್ಲಿ 11 o'clock ಎಲ್ಲ ಕ್ಲೋಸ್ ಆಗ್ಬಿಡ್ತವೆ ಶಾಪ್ಸ್ ಅನ್ನೋದು. ನೋಡಿ, ಇವಾಗ ಹೋಗ್ತಾ ಇದ್ದೀವಿ. ನಾವು ಬರೋ ಅಷ್ಟರಲ್ಲಿ ಟೆಂಪಲ್ ಕ್ಲೋಸ್ ಮಾಡಿದ್ರು. ಹೇಗೋ ಸೆಕ್ಯೂರಿಟಿ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಒಳಗಡೆ ಅನ್ನೋದು ಬಂದ್ವಿ. ನಾವು ಒಳಗಡೆ ಬರ್ತಾ ಇದ್ದಂಗೆ ತುಂಬ ಜನ ಮಲಕ್ಕೊಂಡಿದ್ರು ಫ್ರೆಂಡ್ಸ್. ನೋಡಿ, ಇಲ್ಲಿ ಟಿವಿ ಅನ್ನೋದು ಇಟ್ಟಿರ್ತಾರೆ. ಜಾಗರಣೆ ಮಾಡೋರು, ಭಕ್ತಾದಿಗಳು ಜಾಗರಣೆ ಮಾಡ್ತಾರೆ, ಇಲ್ಲ ಅಂದವರು ಮಲಕ್ಕೊಳ್ತಾರೆ. ನಾವು ಮನೆಯಲ್ಲೇ ಅಡುಗೆ ಅನ್ನೋದು ಮಾಡ್ಕೊಂಡು ಬಂದಿದ್ವಿ. ಇಲ್ಲೇ ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ದೇವಸ್ಥಾನದೊಳಗಡೆನೆ ಮಲಕ್ಕೊಳ್ತೀವಿ. ನಾವು ವರ್ಷನೂ ಅಷ್ಟೇ ದೇವಸ್ಥಾನದೊಳಗಡೆನೆ ಮಲಗ್ತೀವಿ. ಆಚೆ ಅನ್ನೋದು ರೂಮ್ ತಗೊಳ್ಳಲ್ಲ. ತುಂಬ ಇಷ್ಟ ಆಗುತ್ತೆ ಈ ಥರ ದೇವಸ್ಥಾನದೊಳಗಡೆ ಮಲಗೋದ್ರಿಂದ. ತುಂಬ ಪುಣ್ಯ ಅನ್ನೋದು ಸಿಗುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಫ್ರೆಂಡ್ಸ್. ನಾವಿಲ್ಲಿ ಬ್ಯಾಗ್ಗಳೆಲ್ಲ ಇಡೋದಕ್ಕೆ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ದೇವಸ್ಥಾನದ ಆಚೆ ಎಲ್ಲ ಕಾರಲ್ಲಿ ಬ್ಯಾಗ್ಗಳೆಲ್ಲ ಇದ್ವು. ತೊಗೊಂಡ್ಬಂದು ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೋಣ ಅಂತೇಳಿ ಬ್ಯಾಗ್ ತರಕ್ಕೆ ಹೋಗ್ತಾ ಇದ್ವಿ. ಆಗ್ಲೇ ಒಂದು 6:30 ಆಗಿತ್ತು. ಅವಾಗ ರಂಗೋಲಿ ಅನ್ನೋದು ದೇವಸ್ಥಾನದ ಮುಂದೆ ಬಿಡಿಸ್ತಾ ಇದ್ರು. ನೋಡಿ, ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ. ಈ ಥರ ಕೋಲಂ ರಂಗೋಲಿ. ನನಗೂ ಈ ಥರ ರಂಗೋಲಿ ಬಿಡಿಸೋದು ಅಂದರೆ ತುಂಬ ಇಷ್ಟ. ನೋಡಿ, ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ. ಈ ಥರ ದೇವಸ್ಥಾನದ ಮುಂದೆ ರಂಗೋಲಿನ ಬಿಡಿಸೋದು ತುಂಬ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್. ಎಷ್ಟು ಜನ ಭಕ್ತಾದಿಗಳು ನೋಡ್ಕೊಂಡು ಓಡಾಡ್ತಾರೆ ಈ ಆಗಿ ಕುತ್ಕೊಂಡಿದೀವಿ. ಇನ್ನೇನ್ ದರ್ಶನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ವೇಟ್ ಮಾಡ್ತಾ ಇದೀವಿ. ಆದ್ರೆ ತುಂಬಾ ಜನ ಇದ್ರಲ್ವಾ, ಅದರಿಂದ ನಿಧಾನವಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಳ್ತಾ ಇದ್ವಿ ದೇವಸ್ಥಾನದ ಆಚೆ. ಇಲ್ಲೇ ಪಕ್ಕದಲ್ಲಿ ಗಣೇಶ, ಲಕ್ಷ್ಮಿ, ಸರಸ್ವತಿ ದೇವ್ರಿದ್ರು. ಅದರಿಂದ ಇಲ್ಲೇ ನಮಸ್ಕಾರ ಅನ್ನೋದು ಮಾಡ್ಕೊಳ್ತಾ ಇದ್ವಿ ನಾನು ನನ್ನ ಮಗ. ಈ ಕದ್ರಿಯ ಮೂಲ ಹೆಸರು ಬಂದ್ಬಿಟ್ಟು ಕಾದ್ರಿ ಅಂತ. ಕಾದ್ರಿ ಅಂದ್ರೆ ಕ ಅಂದ್ರೆ ವಿಷ್ಣುವಿನ ಪಾದ, ಆದ್ರಿ ಅಂದ್ರೆ ಬೆಟ್ಟ ಅಂತ. ಸೊ ವಿಷ್ಣುವಿನ ಸ್ಪರ್ಶ ಆಗಿರೋದ್ರಿಂದ ಈ ದೇವಸ್ಥಾನಕ್ಕೆ ಕದ್ರಿ ಅಂತ ಹೆಸರು ಬಂದಿದೆ ಫ್ರೆಂಡ್ಸ್. ಈ ದೇವಸ್ಥಾನನ ಕಟ್ಟಿರೋರು ಯಾರು ಅಂದ್ರೆ ವಿಜಯನಗರ ಸಾಮ್ರಾಜ್ಯದವರು. ಮೊದಲನೇದಾಗಿ ಬರ್ತಾರೆ ಬುಕ್ಕರಾಯರು ಅಂತ. ಇವ್ರ ಕನಸಿನಲ್ಲಿ ಸ್ವಾಮಿನವರೇ ಕಾಣಿಸ್ಕೊಂಡು ತನ್ನ ಸ್ಥಳವನ್ನು ಬಹಿರಂಗ ಪಡಿಸ್ತಾರೆ. ಮೊದಲನೇ ಹಂತದಲ್ಲಿ ಗೋಪುರನ ನಿರ್ಮಾಣ ಮಾಡ್ತಾರೆ. ಎರಡನೇ ಹಂತ ಬಂದ್ಬಿಟ್ಟು
ಕ್ರಿಸ್ತಶಕ 1356ರಿಂದ 1418ರ ಸಮಯದಲ್ಲಿ ಸೇರ್ಪಡೆಗಳನ್ನು ಮಾಡ್ತಾರೆ. ಮೂರನೇದಾಗಿ ಕ್ರಿಸ್ತಶಕ 1509ರಿಂದ 1529ರಲ್ಲಿ ಶ್ರೀ ಕೃಷ್ಣದೇವರಾಯರು ರಿನೋವೇಷನ್ ಮಾಡ್ತಾರೆ ಅಂತ ಇತಿಹಾಸದಲ್ಲಿ ಇದೆ. ಫ್ರೆಂಡ್ಸ್, ಇಲ್ಲಿ ದೇವರು ಯಾವ ತರ ನೆಲೆಸಿರ್ತಾರೆ ಅಂದ್ರೆ, ಹಿರಣ್ಯಕಶಿಪುವಿನ ಸಂಹಾರ ಆದ್ಮೇಲೆ ನರಸಿಂಹಸ್ವಾಮಿ ಕಾಡುಗಳು ಮತ್ತೆ ಬೆಟ್ಟಗಳ ಮಧ್ಯ ಸುತ್ತಾಡ್ತಾ ಇರ್ತಾರೆ. ಹಾಗೆ ಪ್ರಹ್ಲಾದನೊಂದಿಗೆ ದೇವತೆಗಳೆಲ್ಲರೂ ಸೇರಿ ನರಸಿಂಹಸ್ವಾಮಿನ ಶಾಂತಗೊಳಿಸಲು ಪ್ರಾರ್ಥನೆಯನ್ನು ಮಾಡ್ತಾರೆ. ಇವರ ಪ್ರಾರ್ಥನೆಗೆ ಸಂತೋಷ ಪಟ್ಟು ಇಲ್ಲೇ ನೆಲೆಸಿರ್ತಾರೆ. ಆದ್ರಿಂದ ಇಲ್ಲಿನ ದೇವಾಲಯವನ್ನು ಪ್ರಹ್ಲಾದ ಸಮೇತ ನರಸಿಂಹಸ್ವಾಮಿ ದೇವಾಲಯ ಅಂತಾನು ಕರೀತಾರೆ. ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ, ದೈನಂದಿನ ಪೂಜೆ ಆದ ನಂತರ ಸ್ವಾಮಿಯ ವಿಗ್ರಹದಿಂದ ಬೆವರು ಬರುತ್ತೆ. ಇದು ಇಲ್ಲಿನ ವಿಶೇಷತೆ. ಇಲ್ಲಿನ ಟೈಮಿಂಗ್ಸ್ ತಿಳ್ಕೊಳ್ಬೇಕು ಅಂದ್ರೆ, ಬೆಳಗ್ಗೆ 6ರಿಂದ 6:30ವರೆಗೂ ಸಾರ್ವಜನಿಕರಿಗೆ ದರ್ಶನ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್. ಅದ್ರ ಜೊತೆನೆ ಅಭಿಷೇಕನೂ ಇರುತ್ತೆ. 8:30ಯಿಂದ 12 ಗಂಟೆವರೆಗೂ ಫ್ರೀ ದರ್ಶನ ಅನ್ನೋದು ಸಿಗುತ್ತೆ. ನಮ್ಗೆ ತುಂಬಾ ಜನ ಇದ್ದಾರೆ, ಸಪ್ರೇಟ್ ಆಗಿ ಹೋಗ್ಬೇಕು ಅಂದ್ರೆ ಅಲ್ಲಿ ಟಿಕೆಟ್ ಕೌಂಟರ್ ಅಲ್ಲಿ ಟಿಕೆಟ್ಗಳು ಸಿಗುತ್ತೆ. ಅಲ್ಲಿ ಕೌಂಟರ್ ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ತಗೊಂಡು ಸ್ಪೆಷಲ್ ದರ್ಶನಕ್ಕೂ ಹೋಗ್ಬೋದು ಫ್ರೆಂಡ್. ಹಾಗೆ ಇಲ್ಲಿ 1:30ಕ್ಕೆ ದೇವಸ್ಥಾನನ ಕ್ಲೋಸ್ ಮಾಡ್ತಾರೆ ಫ್ರೆಂಡ್ಸ್. ಮತ್ತೆ ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೂ ಓಪನ್ ಮಾಡಿರ್ತಾರೆ. ಈ ಟೈಮಲ್ಲಿ ನಾವು ದರ್ಶನ ಅನ್ನೋದು ಮುಗಿಸ್ಕೊಳ್ಬಹುದು. 8ರ ನಂತರ ಏಕಾಂತ ಸೇವೆ ಅಂತ ಇರುತ್ತೆ. ಆ ಟೈಮಲ್ಲಿ ಯಾರನ್ನೂ ಒಳಗಡೆ ಬಿಡೋದಿಲ್ಲ ಫ್ರೆಂಡ್ಸ್. ನಾವಿಲ್ಲಿ ದೇವಸ್ಥಾನದಲ್ಲೇ ಪ್ರಸಾದ ಅನ್ನೋದು ತಿನ್ಕೊಂಡು ಇನ್ನೇನು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಎಲ್ರು ಫ್ಯಾಮಿಲಿ ಫೋಟೋ ಅನ್ನೋದು ತೆಗೆಸ್ಕೊಂಡು ಇನ್ನೇನು ಎಲ್ರು ಹೋಗ್ತಾ ಇದೀವಿ. ನೋಡಿ, ನಮ್ಮಣ್ಣ ಕೈಯಲ್ಲಿ ಎಷ್ಟೊಂದು ಪ್ರಸಾದ ಇಟ್ಕೊಂಡಿದ್ದಾನೆ ಎಲ್ಲಾರ್ಗು ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಪ್ರಸಾದನ ಇಟ್ಕೊಂಡು ಹೋಗ್ತಾ ಇದೀವಿ. ಎಲ್ಲಾರ್ಗು ಹೊಟ್ಟೆ ಹಸಿತಾ ಇತ್ತು ಮಕ್ಕಳಿಗೆ. ಅದರಿಂದ ಅವರು ದೋಸೆನ ತಿನ್ಬೇಕು, ಇಡ್ಲಿನ ತಿನ್ಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ರು. ಅದರಿಂದ ನಾವು ಇವಾಗ ಎಲ್ಲಾರು ಹೋಟ್ಲ್ ಹತ್ರ ಹೋಗ್ಬೇಕು, ನಡ್ಕೊಂಡು ಹೋಗ್ತಾ ಇದೀವಿ. ನಾವಿಲ್ಲಿ ತಿಂಡಿ ಎಲ್ಲಾನು ಮುಗಿಸ್ಕೊಂಡು ಇನ್ನೇನು ಬೆಂಗಳೂರಿಗೆ ಹೊರಡಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಈ ವಿಡಿಯೋನ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರು, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೋರ್ಕೊಳ್ತೀನಿ. ಬಾಯ್ ಬಾಯ್.